ನಮಸ್ತೆ ಬಂಧುಗಳೇ, ನಾನೀಗ ಬಾಗಲಕೋಟೆ ತಾಲೂಕಿನ ಚಿಕ್ಕಸಂಶಿ ಅನ್ನುವಂತಹ ಗ್ರಾಮದಲ್ಲಿದ್ದೇನೆ. ಜಿಲ್ಲೆಯ ಅಪರೂಪದ ಊರುಗಳಲ್ಲಿ, ಅನೇಕ ವೈಶಿಷ್ಟ್ಯಗಳ ಊರುಗಳಲ್ಲಿ ಒಂದಾತ ಚಿಕ್ಕಸಂಶಿಗೆ ಇವತ್ತು ಬರಲಿಕ್ಕೆ ಕಾರಣ ಇಲ್ಲಿ ನಡೀತಿರುವಂತಹ ಪಗಡೆ ಆಟವನ್ನು ಚಿತ್ರೀಕರಿಸಲು. ನಿಮಗೆಲ್ಲ ಗೊತ್ತಿರೋ ಹಾಗೆ ಪಗಡೆ ಮಹಾಭಾರತಕ್ಕೆ ಒಂದು ದೊಡ್ಡ ತಿರುವನ್ನು ಕೊಟ್ಟ ನಮ್ಮ ದೇಶೀಯ ಆಟ. ಇಂದು ಅನೇಕ ಆಧುನಿಕ ಆಟಗಳಲ್ಲಿ ಮರೆಯಾಗುತ್ತಿರುವಂತಹ ದೇಶೀಯ ಆಟವಾದ ಪಗಡೆ ಪಂದ್ಯಾವಳಿಯನ್ನು ಈ ಊರಲ್ಲಿ ಇವತ್ತು ಕಳೆದ ಒಂದು ದಿನದಿಂದ ನಡೆಸ್ತಾ ಇದ್ದಾರೆ. ಈ ವಿಶಿಷ್ಟವಾದ ಪುರಾತನವಾದ ಪಗಡೆ ಆಟದ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅದನ್ನು ಹೇಗೆ ಆಡ್ತಾರೆ, ಅದರ ವಿಶೇಷತೆಗಳೇನು ಎನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ನಾನು ಚಿಕ್ಕಸಂಶಿಗೆ ಬಂದಿದ್ದೀನಿ. ಪುರಾತನವಾದ ಮಾರುತೇಶ್ವರ ದೇವಾಲಯದ ಆವರಣದಲ್ಲಿ ನಡೀತಿರುವಂತಹ ಪಗಡೆ ಆಟದ ಪಂದ್ಯಾವಳಿಯನ್ನು ವೀಕ್ಷಿಸೋಣ. ಜೊತೆಗೆ ಅಲ್ಲಿರುವಂತಹ ಪಗಡೆ ಆಟದ ಪರಿಣಿತರಿಂದ ಪಗಡೆ ಆಟದ ಬಗ್ಗೆ ಅನೇಕ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಬನ್ನಿ, ಇವತ್ತಿನ ಸಂಚಿಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಾಲದಿಂದಲೂ ಅಂದ್ರೆ ಪಾಂಡವರು ಕೌರವರು ಆಳ್ವಿಕೆ ಆದ ಟೈಮ್ದಾಗಿದ್ದನು ಚಾಲು ಆಗೈತಿ. ಆಗ ಮಹಾರಾಜರು ಏನು ಮಾಡ್ತಿದ್ರು ಅಂದ್ರೆ ಟೈಮ್ ಪಾಸಿಗೆ ಅಂದ್ರೆ ಬೇಳೆ ಹೊತ್ತು ಈ ಆಟ ಆಡ್ತಿದ್ರು. ಒಬ್ಬೊಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಇದ್ರು ಸಹಿತ ಆಡ್ತಿದ್ರು ಅವ್ರು. ಅದೇನು ಅಲ್ಲಿ ಆಗ ಈಗಿನ ಗತಿ 6 ಮಂದಿ 8 ಮಂದಿ ಹಿಂಗೇನು ಟೈಮ್ ಬೇಕಾಗಿದ್ದಿಲ್ಲ, ಒಬ್ಬೊಬ್ಬರೇ ಇದ್ರು ಆಡ್ತಿದ್ರು. ಆಗ ಆಗಿನಿಂದ ಇದು ನಡ್ಕೊತ ಬಂದತಿ. ಈ ಆಟ ಬರ್ಬರ್ತಾ ದ್ವಾಪರ ಯುಗದಿಂದ ಹಂಗೆ ಕಲಿಯುಗಕ್ಕೂ ಬಂದ. ಈ ಕಲಿಯುಗದೊಳಗೆ ತಿರುಪತಿ ಒಳಗೆ ವೆಂಕಟೇಶ್ವರ ದೇವರು ಮತ್ತು ಬಾಲಾಜಿ ಬಾವು ಮಹಾರಾಜರು ಕೂಡಿ ಆಡಿದ್ದು ಒಂದು ನಿದರ್ಶನ ಐತಿದು. ಆನಂತರ ಈಗ ಇತ್ತಿತ್ಲಾಗ ಹಂಗೆ ಆಗ ಹಬ್ಬ ಹರಿದಿಂದೊಳಗೆ ಗ್ರಾಮೀಣ ಮಟ್ಟದೊಳಗೆ ಆಡ್ತಿದ್ರು. ಅದನ್ನ ಈಗ ಒಂದು ಈ ಕ್ರೀಡಾ ಮನೋಭಾವದಿಂದ ಚಾಲು ಆಗೈತಿ. ಅದ್ರ ನಮ್ಮ ಉತ್ತರ ಕರ್ನಾಟಕದೊಳಗೆ ಬೆಳಗಾವ ಮತ್ತು ಬಾಗಲಕೋಟೆ ಬಿಜಾಪುರ ಜಿಲ್ಲಾದೊಳಗೆ ಹೆಚ್ಚು ಪ್ರಚಲಿತ ಐತಿದೆ ಈ ಸದ್ಯ. ಇದನ್ನ ಹೆಚ್ಚಾಗಿ ದೀಪಾವಳಿ ನಂತರ ಪ್ರತಿಯೊಂದು ಊರದೊಳಗೆ ಕಾರ್ತಿಕ್ ಮಾಸದೊಳಗೆ ಹೆಚ್ಚು ವಿಶೇಷ ಆಡು ರೂಢಿ ಬಂದತಿಲ್ಲಿ. ಅದನ್ನ ಈಗೇನತಿ ಪ್ರತಿಯೊಬ್ಬರು ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಸ್ಪೋರ್ಟ್ಸ್ ಟೈಪ್ ಆಡಕತ್ಯಾರ.
ಅಂಗಾತ ಮೇಲ್ಮುಖವಾಗಿ ಬಿದ್ರೆ ಅದಕ್ಕೆ ದಶ ಅಂತ ಹೇಳ್ತಾರೆ. ಆ ದಶ ಬಿತ್ತಪ್ಪ ಅಂದ್ರ ಆ ಕಾಯಿ ಒಗದಂತ ವ್ಯಕ್ತಿಗೆ ಹೊಳ್ಳಿ ಮತ್ತೊಮ್ಮೆ ಆಡಾಕ ಅವಕಾಶ ಐತಿ. ಮತ್ತು ಒಂದು ಪಗಡನ್ನ ನಾವು ಪಟ್ಟದೊಳಗ ಹಚ್ತೀವಿ. ಅದು ಮತ್ತೊಮ್ಮೆ ತಗೊಂಡ ಈಗ ಅವ ಆಡ್ತಾನ. ಇವಾಗ ನೋಡ್ರಿ, 2 ಅಂಗಾತ ಬಿದ್ದು ದೋಣಿ ಅಂತಾರೆ ಇದಕ್ಕೆ. ಇವಾಗ ಒಂದೇ ಪಗಡ ಹಚ್ಚಕ ಅರ್ಹತೆ ಪಡೆದವ ಒಂದು ಪಗಡ ಹಚ್ಚಿ ದಶ ಅಂದ್ರ 10 ಮಣಿ ಬಿಟ್ಟು 2 ಮಣಿನ ಮುಂದಕ್ಕೆ ಬಿಡ್ಬೇಕು. ಅದು ಅವನ ಕೈ ಮುಗಿತಿ. ಅಲ್ಲಿ ಮುಂದಕ್ಕೆ ಬಿಡ್ಬೇಕು. ಇವಾಗ ನನ್ನ ಸರ್ದಿ ಬರ್ತದೆ. ಇದಕ್ಕ ಪಂಚವೀಸ್ ಅಂತಾರೆ. ಇದಕ್ಕೆ ಒಂದ ದಬ್ಬ ಬೀಳುದು, ಉಳಿದದ್ದು ಎಲ್ಲ ಅಂಗಾತ ಬಿದ್ರೆ ಪಂಚವೀಸ್ ಅಂತಾರೆ. ಇದಕ್ಕೆ ಪಂಚವೀಸ್ ಚಕ್ಕ ತೀನಿ. ಪಂಚವೀಸ್ ಅಂದ್ರ 25, ಚಕ್ಕ ಅಂದ್ರ 6, ತೀನಿ ಅಂದ್ರ 3 ಮಣಿ. ಚಕ್ಕ ಜಾತಿ ಭೇದ ಇಲ್ಲ ಸರ್. ಎಲ್ಲಾ ಜಾತಿಯವರು ಕೂಡಿದ್ದಾರೆ. ಹಿಂದಿನ ಸಂಪ್ರದಾಯ ಉಳಿಸ್ಕೊತ ಬರಕತ್ತೀವಿ. ಈಗ ಅವರು ಮುನ್ನನ್ಸ್ಬೇಕಿ, ಅವ್ರ ಶೆಟ್ರು, ನಾವು ಗಾಣಿಗೇರು, ಕುರುಬರು, ಅವ್ರ ಸ್ವಾಮಿಗಳು ಎಲ್ಲರೂ ನಮ್ಮ ಇರತಿ. ಎಷ್ಟೊತ್ತು ಹಿಡಿಯುತ್ತೆ ಆಟ ಮುಗಿಬೇಕಾದ ಸ್ಟಾರ್ಟ್? ಈ ಆಟಕ್ಕೆ ಟೈಮಿಂಗ್ ಇಲ್ಲ. ಒಂದೊಂದು ಟೈಮ್ದಾಗ ಈ ಸುತ್ತ ಆಡೋ ಹೊತ್ನ್ಯಾಗ ಪಾಸಿ ಬೀಳಿಕ. ಪಾಸಿ ಅಂದ್ರೇನು, ಒಂದು ದಶ ಒಂದು ಪಂಚವೀಸ. ಈ ಕಾಯಿ ಬೀಳಿಕ ಕಾಯಿನ ಒಳಗೆ ಹೋಗೋದು ಸೇರ್ಪಡೆ ಆಗೋದಿಲ್ಲ. ಆ ಟೈಮ್ದಾಗ ಟೈಮಿಂಗ್ ಎಷ್ಟು ಹೋಗತ್ತೆ ಅನ್ನೋದು ಟೈಮ್ ಇಲ್ಲ. ಮತ್ತು 6 ಮಂದಿ ಒಳಗೆ ಯಾವಾಗ ಮೊದ್ಲು ದಶ ಅಥವಾ ಪಂಚವೀಸ್ ಬೀಳತೈತಿ ಅವ್ನ ಕಾಯಿ ಹತ್ತಿದಂಗೆ ಲೆಕ್ಕ ಕೈ. ಅದರಂತೆ 6 ಮಂದಿ ಕೈ ಹತ್ತಿದ್ವು ಅಂದ್ರೆ ದೌಡ್ ಆಕತಿ. ಇಲ್ಲಿಕ್ಕೆ ಏನತಿ ಲೇಟ್ ಭಾಳ ಆಕತಿ. ಇದಕ್ಕೆ ಟೈಮಿಂಗ್ ಇಲ್ಲ. ಇದನ್ನ ದಾಳನು ಯೂಸ್ ಮಾಡ್ತಿದ್ರು, ಈ ಕವಡಿನೂ ಯೂಸ್ ಮಾಡ್ತಾರೆ, ಎರಡೂ ಬಳಸ್ತೀವಿ. ಕಾಯಿ ಏನತಿ ಬಿಡಾಕ ಅನುಕೂಲ ಆಗತಿ. ಕಾವಡಿ ಏನತಿ ಅಷ್ಟ ಒಗಿಯಾಕಷ್ಟ ಅವ್ನ ಉಪಯೋಗ ಮಾಡ್ತಾರೆ. ದಾಳ ಬಳಸಂಗಿಲ್ಲ? ಇಲ್ಲ, ದಾಳ ಬಳಸಂಗ ಇಲ್ಲ. ಇಲ್ಲಿ ನಮಗೆ ಕವಡಿನ ಮೊದ್ಲಿನ ಇದ್ರ ಪ್ರಕಾರ ದಾಳ ಇಲ್ಲ. ಇದಕ್ಕೆಲ್ಲ ಏನೇನಂತಾರೆ? ಇದಕ್ಕೆ ಏನಂತಾರೆ ಕವಡಿ? ಇದಕ್ಕ ಪಟ್ಟಾರಿ, ಇದಕ್ಕೆ ಕವಡಿ ಅಂತಾರು. ಇವು ಕಾಯಿ ದಶ ಬಿದ್ದಾಗ ಇದು ಒಳಗೆ ಹೋಗ್ತದ. ಇವನ್ನ ಎನಿಸ್ಬಿಡ್ಬೇಕು. ಈ ಮನಿ ಸೂಟ್ ಇರ್ತದೆ. ಇದನ್ನ ಫಸ್ಟ್ ಹುಟ್ಟಿದ ಹೊಟ್ಟೆ, ಇದಕ್ಕೆ ಹುಟ್ಟಿದ ಹೊಟ್ಟೆ ಅಂತಾರು. ಇದಕ್ಕೆ ಹುಟ್ಟಿದ ಮನಿ. ಈ ಮನಿ ನಾವು ಯಾವತ್ತೂ ಲೆಕ್ಕಕ್ಕೆ ಹಿಡುವುದಿಲ್ಲ. ಇಲ್ಲಿಂದ ಸ್ಟಾರ್ಟ್ ಇದು 1, 2 ಈ ರೀತಿ. ಮತ್ತು ಇವು ಈ ಕಟ್ಟಿ ಮೇಲೆ ಕುಂತಾಗ ಕರ್ತಕ್ಕ ಈ ಎದುರಾಳಿ ಕಾಯಿ ಕಡಿಯೋಂಗಿಲ್ಲ. ಇದು ಕಟ್ಟಿ ಅಂತಾರೆ ಇವಕ್ಕೆ. ಮತ್ತು ಹುಟ್ಟು ಹಟ್ಟಿ ಮೇಲೆ ಈ ಕಾಯಿ ಕಡಿಯೋಂಗಿಲ್ಲ. ಈ ಅಂದ್ರೆ ಈ ಎದುರಾಳಿ ಆ ಹುಟ್ಟಿನ ಕಾಯಿ ಇದು ಈ ಮನಿ. ಈಗಿನ ಪದ್ಧತಿ ಪ್ರಕಾರ ಇದು ನೀರ್ಗಟ್ಟಿ ಅಂತೀವಿ ನಾವು. ಇದು ಮನಿ ಮುಂದಿನ ಕಟ್ಟಿ, ಇದು ದೋದಶ ಕಟ್ಟಿ, ಇದು ಪಂಚೀಸ್ ಕಟ್ಟಿ. ಈ ನೀರ್ಗಟ್ಟಿ ಮುಂದೆ ಇವು ಕಟ್ಟಿ. ಆ ಮೊದಲು ಏನಿತ್ತು, ಇಲ್ಲಿ ಕುಂತ ಒಂದು ಇಲ್ಲಿ ಮಣಗಂಗಿಲ್ಲ. ಇಲ್ಲಿ ತನ ಕಾಯಿ ಈ ರೀತಿ ಮಣಗ್ಸೋ ಆಟ ಇರ್ತಿತ್ತು ಫಸ್ಟ್ ಪೂರ್ವಿ ಆಟ.
ಈಗ ಏನತಿ ಕಟ್ತಾ ಆತಂದ್ರೆ ಮುಗಿತೈತ ಆ ಆಟ ಮುಗಿತ ಆ ಟೈಪ್ ಐತಿ. ಈ 3 ಮನಿ ಒಳಗು ಈ ಕಾಯಿ ಕಡಿ ರೂಲ್ಸ್ ಇಲ್ಲ ಈಗ ಈಗಿನ ಪದ್ಧತಿ ಪ್ರಕಾರ. ನೀವು ಆಡೋದಕ್ಕೂ ಈಗ ಆಡೋದಕ್ಕೂ ಫರ್ಕ್ ಅದ. ವರ್ಷಕ್ಕೆ ಒಂದೊಂದು ರೂಲ್ಸ್, ಒಂದೊಂದು ಊರಾಗ ಒಂದೊಂದು ರೂಲ್ಸ್ ಬೇರೆ ಮಾಡಿರ್ತಾರೆ. ಅವಾಗ ಲಡ್ ಅಂತಿದ್ರು ನಾವು. ಈಗ ಅಷ್ಟು ಕಾಯಿ ಬಂದಿದೆ ಮುನ್ಕೊಂಡ್ ಸಲ ಇದು ಬಂದು ಮುನ್ಕೋತಿದ್ರು. ಕಟ್ತದ ನಂತರ ಮಣಗಿಸ್ಬೇಕಾಗಿತ್ತು. 8 ಜನ ಇರ್ತಾರ ಅಪೋಸಿಟ್? 6 ಮಂದಿ. 6 ಜನದ ಆಟ. ಕಬಡ್ಡಿ ಒಳಗದ 7 ಜನ, ಕ್ರಿಕೆಟ್ 11 ಜನ ಇದ್ದಂಗ ಈಗ 6 ಜನದ ಆಟ ಇದೆ. ಈಗ ಇವತ್ತಿನ ಹುಡುಗರು ಇದನ್ನ ಆಡ್ತಾರ, ಕಲೀಲಿಕ್ಕೆ ಆಡ್ತಾರೆ. ಈಗ ಯುವಕರ ಹೆಚ್ಚದಾರು. ಪ್ರತಿಯೊಂದು ಊರೊಳಗೂ ಇದು ಹೆಚ್ಚು ಕಮ್ಮಿ ಚಾಲ್ತಿ ಒಳಗೈತಿ. ಉತ್ತರ ಕರ್ನಾಟಕ ಗ್ರಾಮೀಣ ಭಾಗದಲ್ಲಿ ಐತಿ, ಇನ್ನು ಜೀವಂತ ಐತ್ರಿ, ಇನ್ನು ಹೆಚ್ಚು ಪ್ರಚಲಿತ ಆಗಕತ್ತೈತಿ. ಯಾವ ಟೈಮಲ್ಲಿ ಆಡ್ತೀರಿ ನೀವು? ಯಾವಾಗ ಸ್ಟಾರ್ಟ್ ಮಾಡಿ ಯಾವಾಗ ಸ್ಟಾರ್ಟ್? ನಾವು ದೀಪಾವಳಿ ಪಾಡ್ಯಕ್ಕೆ ಚಾಲು ಮಾಡಿ ಅಂದ್ರೆ ಕಾರ್ತಿಕ್ ಮಾಸ ಪೂರ್ತಿ ಪ್ರತಿ ದಿವಸ ರಾತ್ರಿ ದೇವರ ಕಾರ್ತಿಕ್ ಹಚ್ಚಿದ ನಂತರ ಚಾಲು ಮಾಡಿ ಅದು ಮುಗಿಯೋವರೆಗೂ ಅದು ಪ್ರಾಕ್ಟೀಸ್ ಮಾಡ್ತೀವಿ. ಬಹುಶಃ ಎಲ್ಲಾ ಕಡೆನೂ ಇದೇ ಟೈಮಲ್ಲಿ ಪಗಡೆ ಆಡೋದು ಹೆಚ್ಚಾಗಿಲ್ಲ. ಯಾಕ ಈಗ ನೀರಾವರಿ ಜಮೀನ್ ಅದಾವ, ಎಲ್ಲಾರು ಅಗಲಿ ದುಡಿಯಕ ಇದಕ್ಕೆ ಹೋಗ್ಬಿಡ್ತಾರ. ರಾತ್ರಿ 1-2 ತಾಸು ಮೋಜ್ ಮಜಲ್ ಟೈಪ್ ಇದನ್ನ ಆಡ್ತಾರೆ. ಈ ಆಟದಿಂದ ಏನು ಏಕಾಗ್ರತೆ ಬರುತ್ತೋ ಮತ್ತೆ ಏನಾಗತ್ತೆ ಈ ಆಟ ಆಡೋದ್ರಿಂದ? ಒಂದು ಭಕ್ತಿ ಆಟ ರೀ ಇದು. ಅದ್ರಲ್ಲಿದ್ದ ಮೋಜನು ಐತಿ, ಅದ್ರಲ್ಲಿದ್ದ ಸಾಕಷ್ಟು ಕಲಿಯೋದೈತಿ ಬಿಡ್ರಿ. ತಲೆ ಖರ್ಚು ಮಾಡೋ ಆಟ ಐತಿ. ಈ ಬಿಡು ಯಾಕಂದ್ರೆ 6 ಮಂದಿ ಒಳಗೆ ಒಬ್ಬೊಬ್ಬ ಒಂದೊಂದ್ ಟೈಮ್ದಾಗ ನಡು ಈ ಕೌಡಿ ಅಷ್ಟು ದಬ್ಬ ಬಿದ್ದು ಅಂದ್ರೆ 6 ಅಂತೇಳಿ ಏನಕ್ಕೆ ಅದಕ್ಕೆ ಚಕ್ಕ ಅಂತೀವಿ. ಅಂಗಾತ ಬಿದ್ದು ಅಂದ್ರೆ ಅದಕ್ಕೆ 12 ಅಂತೀವಿ. 12 ಅವನ್ ಹಾಕಿ ಹೆಚ್ಚಕ್ಕ ಪಾಸಿ ಒಗದ್ರಂದ್ರ ಅದ ಬಿಡುವಾಗ ಭಾಳ ಟೆನ್ಷನ್ ಬರ್ತೈತಿ. ಅಂದ್ರೆ ಎದುರಾಳಿಗೆ ಕಾಯಿ ಸಿಗಲಾರ್ದಂಗ ಬಿಡ್ಬೇಕಾಗತ್ತ. ತುಂಬಾ ತಾಳ್ಮೆನೂ ಬೇಕು, ಚಾಣಾಕ್ಷತನೂ ಬೇಕು ಈ ಆಟಕ್ಕೆ. ಬಹಳಷ್ಟು ಆಟಗಳು ಇಲ್ಲ ಹಳ್ಳಿ ಒಳಗೆ ಹೋಗ್ಬಿಟ್ಟು, ಬಟ್ ಪಗಡೆ ಉಳಿದಿದೆ. ಪಗಡೆ ಉಳ್ದತ್ರಿ. ಈಗೀಗ ಚಕ್ಕ ಮನಿ ಆಡ್ತಾರ, ಲೂಡೋ ಅಂತ ಏನೋ ಅಂತಾರೆ. ಇವು ಅದಾವ ಇನ್ನು. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಹಳ್ಳಿ ಒಳಗೆ ಇನ್ನೂ ಹಳೆ ಆಟ, ದೇಶಿ ಆಟಗಳು ಅದಾವ. ಮತ್ತ ರೈತರ ಏನತಿ ಎತ್ತಿನ ಬಂಡಿ ಸ್ಪರ್ಧಾ ಅವು ಅದಾವು. ಅವು ದೇಶಿ ಆಟ ಅದಾವ್ರಿ. ಹೊಸ ಹುಡುಗರಿಗೆ ಕಲಿತೀನಿ ಅಂದವ್ರಿಗೆ ನೀವು ಹಿರಿಯರ್ ಕಲಿಸ್ತೀರಿ? ಹೌದ್ರಿ. ಅಂದ್ರ ಈಗೇನ ಸರ್ವಿಸ್ ಇರ್ತೈತಲ್ರಿ, ಅವ್ರನ್ನು ಅದ್ರೊಳಗೆ ಎಂಟರ್ ಮಾಡ್ಕೊಳಕ ಅಲಾವ್ ಇರ್ತತಿ. ಅವರು ಸಹಿತ ಬಂದ ಆಡಕ್ ಆಡ್ತಾರ. ಅದ ಪ್ರತಿ ದಿವಸ ಅವ್ರಿಗೆ ಪ್ರತಿ ವರ್ಷಂತೆ ಈ ವರ್ಷ ಕೂಡ ನಾವು ಪಗಡಿ ಆಟವನ್ನು ಆಡ್ತಾ ಇದ್ದೀವಿ. ನಮ್ಮಲ್ಲಿ ಊರಿನ ಇದೊಂದು ಸೊಗಡ ಪಗಡಿ ಆಡುವ ಒಂದು ಹವ್ಯಾಸ ಅದ. ಇದು ನಮ್ಮಲ್ಲಿ ಪ್ರತಿ ವರ್ಷ ನಿನ್ನೆ ಕೂಡ ಕಾರ್ತಿಕ ಮಾಸದ ನಿಮಿತ್ತವಾಗಿ ನಿನ್ನೆ ರಾತ್ರಿ 9 ಗಂಟೆ ಶುರುವಾಗಿ ಇಲ್ಲಿವರೆಗೆ ಪಗಡಿ ಆಟ ನಡೀತಾ ಇದೆ. ಈ ಪಗಡಿ ಆಟದಲ್ಲಿ ಕನಿಷ್ಠ 32 ತಂಡಗಳು ಆಡಲಿಕ್ಕೆ ಬಂದವು. ಅವು ಬೇರೆ ಬೇರೆ ಬದಾಮಿ ತಾಲೂಕು, ಬಾಗಲಕೋಟೆ ತಾಲೂಕು, ಬೇಳಿ ತಾಲೂಕು, ಹುನಗುಂದ ತಾಲೂಕು, ಗುಳೇದಗುಡ್ಡು, ಹಿಂಗೆ ಬೇರೆ ಬೇರೆ ಹಳ್ಳಿಯಿಂದ ತಾಲೂಕಿನಿಂದ ಇಲ್ಲೇ ಪಗಡಿ ಆಡಲಿಕ್ಕೆ ಬಂದಿದ್ದಾರೆ. ನಮ್ಮಲ್ಲಿ ಪಗಡಿ ಆಡೋ ಹವ್ಯಾಸ ಭಾಳ ಅದ. ಇಲ್ಲೊಂದು ಕನಿಷ್ಠ ಒಂದು 10-12 ಟೀಮ್ ಆಟಗಾರರು ಪಗಡಿ ಆಡಲಿಕ್ಕೆ ಹವ್ಯಾಸದವರು ಅದಾರ. ಹಿರಿಯರು ಇದಕ್ಕೆ ನಮಗೆ ದಾರಿ ಮಾಡಿಕೊಡ್ತಾರೆ ಆಡಲಿಕ್ಕೆ, ಇದಕ್ಕೆ ಪಗಡಿ ಆಡಲಿಕ್ಕೆ.